ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಡುಗೆ ಮನೆಗೆ ಹೆಲ್ಪ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನೂ ಸಪೋರ್ಟ್ ಮಾಡಿ. ಗೋಧಿ ಹಿಟ್ಟನ್ನು ಜಾಸ್ತಿ ತೊಗೊಂಬಂದಾಗ ಅಥವಾ ಗೋಧಿ ಹಿಟ್ಟಲ್ಲ ಯಾವುದೇ ಹಿಟ್ಟಾಗಲಿ ತುಂಬ ದಿನ ನಾವು ಅದನ್ನು ಬಿಟ್ಟಾಗ ಅದರಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ. ಪಲಾವ್ ಎಲೆಗಳನ್ನ ಈ ರೀತಿ ಗೋಧಿ ಹಿಟ್ಟಲ್ಲಿ ಹಾಕಿಟ್ರೆ ಯಾವುದೇ ರೀತಿ ಹುಳಗಳು ಆಗೋದಿಲ್ಲ. ಟಿಪ್ ನಂಬರ್ 2 ಬಂದು ತೊಗರಿ ಬೇಳೆ ಅಥವಾ ಯಾವುದೇ ಬೇಳೆಕಾಳಾಗಿರ್ಬೋದು, ತುಂಬ ದಿನ ಆದರೆ ಅದರೊಳಗೆ ತೂತ ಆಗಿ ಹುಳಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಒಣಮೆಣಸಿನ್ಕಾಯಿನ ಇಟ್ಟು ಈ ರೀತಿ ಟೈಟಾಗಿ ಕವರ್ ಮಾಡೋದ್ರಿಂದ ನಾವು ಅದನ್ನು ತಡೆಗಟ್ಬೋದು. ಸಕ್ಕರೆ ಇದೆ ಅಂದಮೇಲೆ ಇರುವೆಗಳು ಬಂದೇ ಬರುತ್ತೆ. ಈ ರೀತಿ ಲವಂಗನ ಸಕ್ಕರೆಯಲ್ಲಿ ಹಾಕೋದ್ರಿಂದ ಇರುವೆಗಳು ಆಗೋದು ಕಂಟ್ರೋಲ್ ಆಗುತ್ತೆ. ಬೆಲ್ಲದಲ್ಲೂ ಕೂಡ ಈ ರೀತಿ ಹಾಕಿಡ್ಬೋದು. ಹಾಗೆ ಅಕ್ಕಿಗಳಲ್ಲೂ ಕೂಡ ಹುಳಗಳಾಗುತ್ತೆ. ಅದಕ್ಕೂ ಕೂಡ ಈ ರೀತಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಹುಳಗಳಾಗೋದನ್ನು ತಡಿಬೋದು. ಹಾಗೆ ಮಿಕ್ಸಿ ಜಾರ್ ಬ್ಲೇಡ್ಗಳು ಮಂಡಾಗಿದ್ದರೆ ಈ ರೀತಿ ಕಲ್ಲುಪ್ಪು ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡೋದ್ರಿಂದ ಮತ್ತೆ ಮಿಕ್ಸಿ ಜಾರಿನ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ. ಈ ರೀತಿ 15 ಡೇಸ್ 1 ಟೈಮ್ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೊಸ ವಸ್ತುಗಳನ್ನ ನಾವು ತಂದಾಗ ಈ ರೀತಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಸೊ ಅದನ್ನು ರಿಮೂವ್ ಮಾಡಿದ್ರೆ ಅದ್ರ ಗಮ್ ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿ ಎಡ್ಜು ಶಾರ್ಪ್ ಇರುವಂತಹ ಚಾಕು ತೊಗೊಂಡು ಈ ರೀತಿ ಓಪನ್ ಮಾಡೋದ್ರಿಂದ ಗಮ್ ಇರೋದಿಲ್ಲ, ಹಾಗೆ ನೀಟಾಗಿ ಅದು ಬಿಡುತ್ತೆ. ಬೆಳ್ಳುಳ್ಳಿಗಳನ್ನ ತಂದಾಗ ಅದನ್ನು ಆದಷ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಅದು ಎಷ್ಟು ಬಿಸಿಲಲ್ಲಿ ಒಣಗುತ್ತೆ ಅಷ್ಟು ಅದು ಬಾಳಿಕೆ ತುಂಬ ದಿನ ಬರುತ್ತೆ. ಸೊ ಅದು ಒಣಗಿದ ಮೇಲೆ ಅದ್ರ ಮೇಲಿರೋಂಥ ಈ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತೆಗೀರಿ. ಅದರಲ್ಲಿ ತೇವಾಂಶ ಇರೋದ್ರಿಂದ ಬೇಗ ಕೆಡತ್ತೆ. ಸೊ ಅದೆಲ್ಲ ಸಿಪ್ಪೆ ತೆಗೆದು ಮತ್ತು ಯಾವುದಾದ್ರೂ ಕೆಟ್ಟಿರೋದಿದ್ರೆ ಅದನ್ನು ನೋಡಿ ಅದನ್ನು ಕೂಡ ತೆಗೆದು ಹಾಕಿ ಗಾಳಿ ಆಡುವಂಥ ಬಾಸ್ಕೆಟ್ಗಳಲ್ಲಿ ಇಡೋದು ಒಳ್ಳೆಯದು. ಸೊ ಅರಿಶಿಣನ ತುಂಬ ತಂದಾಗ ಅದು ಬೇಗ ಖಾಲಿ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಏಲಕ್ಕಿ ಮತ್ತು ಕಾಳು ಮೆಣಸನ್ನು ಈ ರೀತಿ ಬಟ್ಟೆಯಲ್ಲಿ ಸುತ್ತಿ ಅಥವಾ ಟಿಶ್ಯೂ ಅಲ್ಲಿ ಸುತ್ತಿ ಅರಿಶಿಣ ಡಬ್ಬಿಯಲ್ಲಿ ಇಡೋದ್ರಿಂದ ಆ ಫ್ರೆಶ್ನೆಸ್ಸು, ಆ ಸ್ಮೆಲ್ ಆಗಿರ್ಬೋದು ಹಾಗೇ ಇರುತ್ತೆ. ಹುಳಗಳಾಗೋದು ಕೂಡ ಕಡಿಮೆ ಆಗುತ್ತೆ.